ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್. ನಾನು ಕೆ.ವಿ.ಟಿ ಪಾಲಿಟೆಕ್ನಿಕ್ನಲ್ಲಿ ಓದುತ್ತಿದ್ದೇನೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 10th ನಂತರ ಡಿಪ್ಲೊಮೊ ಒಂದು ಒಳ್ಳೆಯ ಆಯ್ಕೆ ಆಗಿರುತ್ತದೆ. ಡಿಪ್ಲೊಮೊ ಒಳ್ಳೆಯ ಆಯ್ಕೆ ಏನಕ್ಕಂದರೆ, ನಮಗೆ ಡಿಪ್ಲೊಮೊ ಅಲ್ಲಿ ಫೀಸ್ ಕಡಿಮೆ ಇರುತ್ತೆ. ಹಾಗೂ ಡಿಪ್ಲೊಮೊ CET DCET ಬರೆದು ಅದ್ರ ಥ್ರೂ ನಾವು ಇಂಜಿನಿಯರಿಂಗ್ BEಗೆ ಅಡ್ಮಿಷನ್ ಆಗ್ಬೋದು. ಆ್ಯಸ್ ಕಂಪೇರ್ ಟು KCETಯಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಯಾಕಂದರೆ ಸುಮಾರಾಗಿ 2ರಿಂದ 2.5 ಲಕ್ಷ ಜನ ನೋಂದಾಯಿಸ್ತಾರೆ. ಮತ್ತು DCETಗೆ ಸುಮಾರು ಏನಿಲ್ಲ ಅಂದರೂ 25,000ರಿಂದ 30,000 ಸ್ಟೂಡೆಂಟ್ಸ್ ನೋಂದಾಯಿಸ್ಕೊತಾರೆ. ಅದರಿಂದ DCETಯಲ್ಲಿ ಕಾಂಪಿಟೇಷನ್ ಕಡಿಮೆ ಹಾಗೂ ಟಾಪ್ ಕಾಲೇಜಸ್ ಸಿಗೋ ಚಾನ್ಸಸ್ ಹೆಚ್ಚಿರುತ್ತದೆ. ನಮ್ಮ ಸೀನಿಯರ್ಸು ಜಾಸ್ತಿ ಜನ ಪೆಸ್ಸು, RV ಮತ್ತು BMSIT, BMS ಕಾಲೇಜುಗಳಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ. ಹಾಗೂ ಡಿಪ್ಲೊಮೊ DCET ಥ್ರೂ ನಮಗೆ ಡೈರೆಕ್ಟ್ ಸೆಕೆಂಡ್ ಇಯರ್ ಅಡ್ಮಿಷನ್ ಸಿಗುತ್ತೆ. ಅದರಿಂದ ನಮಗೆ 1 ಇಯರ್ ಇಂಜಿನಿಯರಿಂಗ್ ಫೀಸ್ ಕೂಡ ಉಳಿಯುತ್ತೆ. ಅದು ನಮಗೆ ನೆಕ್ಸ್ಟ್ BEಯಲ್ಲಿ ಸೆಕೆಂಡ್ ಇಯರಿಂದ ನಮಗೆ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಹಾಗೂ ಡಿಪ್ಲೊಮೊ ಓದೋದ್ರಿಂದ ಫೀಸ್ ಕೂಡ ಕಡಿಮೆ ಮತ್ತು ನಮಗೆ ಸ್ಕಾಲರ್ಶಿಪ್ಸ್ ಕೂಡ ಬರುತ್ತೆ. ಡಿಪ್ಲೊಮೊ ಅಲ್ಲಿ ಟೋಟಲ್ 3 ಇಯರ್ಸಲ್ಲಿ ನಮಗೆ ಸುಮಾರು ಇಂಡಸ್ಟ್ರಿ ವಿಸಿಟ್ ಕರ್ಕೊಂಡು ಹೋಗ್ತಾರೆ. ಇಂಡಸ್ಟ್ರಿ ವಿಸಿಟಲ್ಲಿ ಎಲ್ಲ ಇಂಡಸ್ಟ್ರಿ ಹೆಂಗೆ ಕೆಲಸ ಮಾಡುತ್ತೆ, ಏನೇನು ಬೇಕು, ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡಿಸ್ತಾರೆ. ಹಾಗೇ ಡಿಪ್ಲೊಮೊ 3 ಇಯರ್ಸ್ ನಂತರ ನಾವು ಬೇಕಂದರೆ ಕೆಲ್ಸಕ್ಕೆ ಕೂಡ ಹೋಗ್ಬೋದು, ಇಲ್ಲ ಇಂಜಿನಿಯರಿಂಗ್ ಮಾಡ್ಬೋದು. 2 ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ಉದ್ಯೋಗ ಕೂಡ ನಮಗೆ ಡಿಪ್ಲೊಮೊ ಅವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕಂದರೆ ಡಿಪ್ಲೊಮೊ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಲ್ಲ ಅವರೇ ನೋಡ್ಕೊಳೋದು. ಹಾಗೂ ಡಿಪ್ಲೊಮೊ ಸಬ್ಜೆಕ್ಟ್ಸ್ ಈಸಿನೂ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು PUC. ಡಿಪ್ಲೊಮೊ ತುಂಬ ಸುಲಭ ಇರುತ್ತೆ. ಅದರಲ್ಲಿ ಸ್ಕಿಲ್ಸ್ ಕೂಡ ಬೇಗ ಜಾಸ್ತಿ ಕಲ್ತ್ಕೊಳ್ಳೋ ಅಷ್ಟು ಟೈಮ್ ಕೂಡ ಸಿಗುತ್ತೆ. ಹಾಗೂ ಮುಂಚೆ ಹೇಳಿದ ಹಾಗೆ ಡಿಪ್ಲೊಮೊ ಅಲ್ಲಿ ಜಾಸ್ತಿ ಇಂಡಸ್ಟ್ರಿ ವಿಸಿಟ್ಸ್ ಇರುತ್ತೆ ಅಂತ. ಅದರ ಜೊತೆಗೆ ಇಂಟರ್ನ್ಶಿಪ್ ಅವೈಲೇಬಲ್ ಆಗೋ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಮಗೆ ಇಂಟರ್ನ್ಶಿಪ್ಸ್ ಮಾಡೋದ್ರಿಂದ ಜಾಸ್ತಿ ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗುತ್ತೆ. ಇದರಿಂದ ಡಿಪ್ಲೊಮೊ ಒಂದು ಒಳ್ಳೆ ಆಯ್ಕೆ ಆಗಿರುತ್ತೆ 10th ಆದಮೇಲೆ.